ನನ್ನ ಹೊಸ ಬಾಸ್ ಪಿಜ್ಜಾ ಡೆಲಿವರಿ ಮಾಡಲು ನನಗೆ $50 ಕೊಟ್ಟರು. ಆದರೆ ಅಲ್ಲಿ ಒಂದು ನಿಯಮವಿತ್ತು. ನಾನು ಪೂರ್ತಿ ಸಮಯ ಕಣ್ಣು ಮುಚ್ಚಿರಬೇಕಿತ್ತು. ಬಾಸ್ ನನ್ನ ರೆಸ್ಯೂಮೆಯನ್ನು ನೋಡದೆಯೇ ನನ್ನನ್ನು ಕೆಲಸಕ್ಕೆ ತೆಗೆದುಕೊಂಡಾಗಲೇ ನನಗೆ ಇದು ಸರಿಯಾದ ಕೆಲಸವಲ್ಲ ಎಂದು ತಿಳಿಯಬೇಕಿತ್ತು. ಅವರು ಕೇವಲ ಒಂದು ಪಿಜ್ಜಾ ಮತ್ತು ಕೀಗಳ ಕಡೆಗೆ ಬೆರಳು ಮಾಡಿ, ಬಾಕ್ಸ್ ಮೇಲಿರುವ ಕೆಂಪು ಬಾವುಟದ ಮೇಲೆ ಯಾವುದಾದರೂ ನಿಯಮ ಬರೆದಿದ್ದರೆ ನಾನು ಅದನ್ನು ಪಾಲಿಸಬೇಕು ಎಂದು ಹೇಳಿದರು. ಮೊದಲ ಕೆಂಪು ಬಾವುಟದ ನಿಯಮ ಸರಳವಾಗಿತ್ತು: ವಿಳಾಸವನ್ನು ತಲುಪಿದಾಗ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಪಿಜ್ಜಾವನ್ನು ಮೇಜಿನ ಮೇಲೆ ಇಡಿ. ಕಣ್ಣುಗಳನ್ನು ತೆರೆಯಬೇಡಿ. ಇದು ಯಾವುದೋ ತಮಾಷೆ ಎಂದು ನಾನು ಭಾವಿಸಿದೆ. ನಾನು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಒಂದು ಪುಟ್ಟ ಮಗುವಿನ ಧ್ವನಿಯ ಮಾರ್ಗದರ್ಶನದಲ್ಲಿ ಮನೆಗೆ ಎತ್ತುಳಾದೆ. ಆದರೆ ಟಿಪ್ ಹಣವನ್ನು ತೆಗೆದುಕೊಳ್ಳಲು ಕೆಳಗೆ ಕೈ ಚಾಚಿದಾಗ ನನ್ನ ಕಣ್ಣಿನ ಪಟ್ಟಿ ಸರಿದು ಬಿಟ್ಟಿತು. ನನಗೆ ಅಲ್ಲಿ ಮಗು ಕಾಣಿಸಲಿಲ್ಲ. ಬದಲಿಗೆ ಕೂದಲು ಬೆಳೆದ ದೊಡ್ಡ ವಯಸ್ಕ ವ್ಯಕ್ತಿಯ ಪಾದಗಳು ಕಂಡವು. ಆ ಮಗು ನಿಜವಾಗಿ ಒಬ್ಬ ವಯಸ್ಕ ಪುರುಷನಾಗಿದ್ದ. ನಾನು ಅಂಗಡಿಗೆ ವಾಪಸ್ ಬಂದಾಗ ನನ್ನ ಬಾಸ್ ಹಿಂದಿನ ಡೆಲಿವರಿ ಹುಡುಗಿಯ ಬಗ್ಗೆ ಪ್ರಸ್ತಾಪಿಸಿದರು. ಅವಳು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡುವುದಿಲ್ಲ ಎಂದು ಹೇಳುವ ರೀತಿ ಕೇಳಲು ಶವಸಂಸ್ಕಾರದ ಮನೆಯಲ್ಲಿದ್ದಂತೆ ಭಾಸವಾಯಿತು. ನಂತರ ಅವರು ನನಗೆ ಮುಂದಿನ ಡೆಲಿವರಿಯನ್ನು ನೀಡಿದರು. ನಿಯಮವಿತ್ತು: ಯಾವುದನ್ನೂ ಮುಟ್ಟಬೇಡಿ, ಯಾವುದನ್ನೂ ತೆಗೆದುಕೊಳ್ಳಬೇಡಿ. ಆ ವಿಳಾಸವು ಒಂದು ಶಿಥಿಲಗೊಂಡ ಮೋಟೆಲ್ ಆಗಿತ್ತು. ನಾನು ರೂಮ್ ನಂಬರ್ 203 ಬಾಗಿಲನ್ನು ತೆರೆದ ಕೂಡಲೇ ಸ್ತಬ್ಧಳಾದೆ. ಅದು ನನ್ನದೇ ಅಪಾರ್ಟ್‌ಮೆಂಟ್ ಆಗಿತ್ತು. ಅಲ್ಲಿ ಎಲ್ಲವೂ ಇತ್ತು. ನನ್ನ ಅಸ್ತವ್ಯಸ್ತವಾದ ಹಾಸಿಗೆ, ಕೊಳಕು ಪಾತ್ರೆಗಳು ಅಷ್ಟೇ ಅಲ್ಲ, ನನ್ನ ನಾಯಿಯ ಬೂದಿಯ ಕಲಶವೂ ಅಲ್ಲಿತ್ತು. ಅದು ನನ್ನ ಮನೆಯ ಒಂದು ನಿಖರವಾದ ಮತ್ತು ಭಯಾನಕ ಪ್ರತಿರೂಪವಾಗಿತ್ತು. ನಾನು ನಿಯಮಗಳನ್ನು ಪಾಲಿಸಿ ಆ ಕಲಶವನ್ನು ತೆಗೆದುಕೊಳ್ಳದೆ ಅಲ್ಲಿಂದ ಹೊರಬಂದೆ. ಆದರೆ ನಾನು ನನ್ನ ಕಾರಿನ ಕಡೆಗೆ ನಡೆಯುತ್ತಿರುವಾಗ ಒಬ್ಬ ಹುಡುಗಿ ನನ್ನನ್ನು ತಡೆದಳು. ಅವಳ ಚರ್ಮವು ಬೂದು ಬಣ್ಣದ ಮತ್ತು ಕಲೆಗಳಿಂದ ಕೂಡಿತ್ತು. ಅವಳಿಂದ ಕೊಳೆತ ವಸ್ತುವಿನ ವಾಸನೆ ಬರುತ್ತಿತ್ತು. ಅವಳು ನನ್ನ ನಾಯಿಯ ಬೂದಿಯ ಕಲಶವನ್ನು ಹಿಡಿದಿದ್ದಳು, ಆದರೆ ಅದು ಮುಳ್ಳಿನಂತಹ ಕಪ್ಪು ವಸ್ತುವಾಗಿ ಬದಲಾಗುತ್ತಿತ್ತು. ಅವಳು ನನ್ನ ಕಡೆಗೆ ಕಣ್ಣು ಮಿಟುಕಿಸಿ ಮೆಲ್ಲಗೆ ಹೀಗೆ ಹೇಳಿದಳು: "ನಿನ್ನ ಅಳತೆಗೆ ತಕ್ಕಂತೆ ಒಂದು ಯೂನಿಫಾರ್ಮ್ ತಗೋ. ನಾನು ಯಾರನ್ನಾದರೂ ಹೊಸದಾಗಿ ಧರಿಸುವಾಗ ಸುಂದರವಾಗಿ ಕಾಣಲು ಇಷ್ಟಪಡುತ್ತೇನೆ." ನಾನು ಈಗ ನನ್ನ ಕಾರಿನಲ್ಲಿ ಕುಳಿತು ನಾನು ವಾಪಸ್ ಹೋಗಬೇಕೆ ಎಂದು ಯೋಚಿಸುತ್ತಿದ್ದೇನೆ, ಏಕೆಂದರೆ ನಾನು ಹೋಗದಿದ್ದರೆ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಮೊದಲೇ ನನ್ನ ನಾಯಿಯನ್ನು ಮತ್ತೆ ನೋಡುವ ಸಾಧ್ಯತೆಯಿದೆ.